ಬಿಡಿ ಹೆಣ್ಣು ತನಕ ನೋಡಿ ಸಖತ್ತಾಗಿರುತ್ತೆ. ಇವತ್ತು ನನ್ನ ರಾಯಲ್ ಬೇಬಿ ನಿಲ್ಲಿಸ್ಬಿಟ್ಟು ನಮ್ಮ ಹೊಲದಲ್ಲಿ ಜೋಳ ಹಾಕ್ತಿದ್ವಿ. ಬನ್ನಿ ತೋರಿಸ್ತೀನಿ ಅದನ್ನು. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ನಾವು ಬೇಗ ಆಗಲಿ ಅಂದ್ಬಿಟ್ಟು ಎರಡನೇಗೆ ಹಾಕ್ಕೊಂಡಿದ್ವಿ. ನೋಡಿ ಸಾಲು ನೀಟಾಗಿ ಬರ್ತಿದೆ. ಇನ್ನೊಂದೇನೆಂದರೆ ಎತ್ತು ಕರೆಕ್ಟಾಗಿ ಬರ್ತಿತ್ತು, ಆ ಕಡೆ ಈ ಕಡೆ ಇರ್ತಿರ್ಲಿಲ್ಲ. ನೋಡಿ ತೆಂಗಿನ ಮರ ಸ್ಥಳದಲ್ಲೂ ತುಂಬ ನೀಟಾಗಿ ಎಳಿತಿದ್ವು. ನಾನು ತೋರಿಸ್ತೀನಿ ಈಗ ನೆಕ್ಸ್ಟ್ ಹಾಕೋದ್ನೂ. ಕಟಿಂಗ್ ಮಾಡ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಈ ಟ್ಯಾಕ್ಟರ್ ಮಾಡೋದಕ್ಕಿಂತ ಏರ್ ಇಟ್ಕೊಂಡು ಮಾಡೋದಿದೆಯಲ್ಲ ತುಂಬ ಕಷ್ಟ. ನೀವು ಸಾರು ಮಾಡಿರ್ತೀರಲ್ಲ, ಅದಕ್ಕೆ ಫಸ್ಟ್ ಗೊಬ್ಬರ ಹಾಕ್ಬಿಟ್ಟು ಆಮೇಲೆ ಸೀಡ್ಸ್ ಹಾಕಬೇಕು ಜೋಳದ್ದು. ತೋರಿಸ್ತೀನಿ ಬನ್ನಿ, ಇಲ್ಲಿ ಹಾಕೊಂಡು ಹೋಗ್ತಿದ್ದಾರೆ. ಯಾವ ತಗೊಂಡಿದ್ದೀವಿ ಅಂತ ತೋರಿಸ್ತೀನಿ ನಿಮಗೆ. ನಾವು ತಗೊಂಡಿದ್ದ ಕಂಪ್ನಿ ಬಂದ್ಬಿಟ್ಟು ರಿವಾಟ್ ಅಂತ ನೋಡ್ತಿರ್ಬೋದು. ಇವಾಗ ನೆಕ್ಸ್ಟ್ ಅದು ಪ್ಯಾಕೆಟ್ ತೋರಿಸ್ತೀನಿ ಬಿಚ್ಬಿಟ್ಟು. ನೋಡಿ ಇಲ್ಲಿ ನೀವು ಕಾರ್ನ್ ತಿಂತಿರಲ್ಲ, ಅದು ಸೀಡ್ಸ್ ಹಿಂಗಿರುತ್ತೆ ಫಸ್ಟು. ನಾವು ಇದು 2 ತಿಂಗಳಾಗುತ್ತೆ ಅದ್ರ ಹತ್ರ ಬರೋಕ್ಕೆ. ನನಗೆ ಗೊಬ್ಬರನೂ ತೋರಿಸ್ತೀನಿ ನನಗೆ ಯಾವ್ದು ಹಾಕಿದ್ವಿ ಅಂತ. ನಾವು ಹಾಕಿದ್ದು ಬಂದ್ಬಿಟ್ಟು ನೋಡಿ ಇಲ್ಲಿ ಇದು ಭಾರತ್ NPK ಅಂತ. ನೀವು ಬೇರೆದಕ್ಕೆ ಹಾಕೋದ್ರಿಂದ ಇದು ಹಾಕ್ಕೊಬಿಟ್ರೆ ಜೋಳದ ಕಡ್ಡಿಗೂ ಕಾಸು, ಆಮೇಲೆ ಜೋಳ ಮಾಡ್ತಿರಲ್ಲ ಅದಕ್ಕೂ ದುಡ್ಡು. ಇದು ಬಂದ್ಬಿಟ್ಟು 2 ಮಂತ್ಸ್ ತೊಗೊಳುತ್ತೆ ಬರೋಕ್ಕೆ ಜೋಳ. ಆಮೇಲೆ ನಾವು ಅದನ್ನು ಹಾಕ್ಬಿಟ್ಟು ಇಲ್ಲೇ ಪಕ್ಕದಲ್ಲೇ ಬೀನ್ಸ್ ಹಾಕಿದ್ವಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅದಕ್ಕೆ ಹೋಗ್ಬಿಟ್ಟು ಮೋಟ್ರ್ ಮಾಡಿ ಬಂದ್ವಿ. ನೋಡಿ ಇಲ್ಲಿ ಒಟ್ಟು 8 ಸ್ಪ್ರಿಂಕ್ಲರ್ ಹಾಕಿದ್ವಿ. ಎಲ್ಲ ಕರೆಕ್ಟಾಗಿ ಹೊಡ್ತಿತ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಂಜೆ ಇನ್ನೊಂದು ಸೀನ್ ಆಯಿತು. ಭವಾನಿ ಮೇಸಕ್ಕೆ ಇಟ್ಕೊಂಡು ಹೋದೆ, ಆಗ ಫುಲ್ಲು ರಶ್ ಗೆದ್ಬಿಟ್ಟಿತ್ತು. ಯಾಕಂದರೆ ಈಟು ಬಂದಿತ್ತು. ನೋಡಿ ಇಲ್ಲಿ ಸರಿಯಾಗಿ ಮೈತಾನೆ ಇರಲಿಲ್ಲ. ಆಮೇಲೆ ಕಟಾಕ್ಬಿಟ್ಟು ಅಲ್ಲೇ ಮೇವು ಹಾಕಿದ್ವಿ, ಇಲ್ಲ ಹಿಡಿಯೋಕ್ಕಾಗ್ತಿರ್ಲಿಲ್ಲ. ಈ ವಿಡಿಯೋ ಇಷ್ಟ ಇದೆ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.